ಇಂಟಗ್ರೇಟ್ ಮಾಡಾಗೋಗಿದೆ ರೈಟ್. ಇದು ಸುಮ್ಮನೆ ಲೈನ್ ಅಷ್ಟೇ ಲಿಮಿಟ್ ಅಪ್ಲೈ ಮಾಡೋಕೆ 1 to 2. ಈ 1/2 ಇದೆಯಲ್ಲ 1/2 ನ ಹೊರಡೆ ಇಟ್ಕೊಳ್ಳಿ. ಏನ್ ಉಳ್ಕೊಳ್ತು x² ಮಾತ್ರ ಉಳ್ಕೊಳ್ತು. ಇದಕ್ಕೆ ಲಿಮಿಟ್ ಅಪ್ಲೈ ಮಾಡೋಣ ಅಲ್ವಾ 1 to 2. ನೋಡಿ ಹೇಗೆ ಲಿಮಿಟ್ ಅಪ್ಲೈ ಮಾಡ್ಬೇಕು. ಫಾರ್ಮುಲಾ ಇದೆ ಲಿಮಿಟ್ ಅಪ್ಲೈ ಮಾಡಕ್ಕೆ ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್. ಓಕೆ ಸೊ ಹಾಗಾದ್ರೆ ನೋಡಿ 1/2 ನ ಹಾಗೆ ಇಟ್ಕೊತೀನಿ 1/2 ಆಸ್ ಇಟ್ ಈಸ್. x² ಮಾತ್ರ ಲಿಮಿಟ್ ಅಪ್ಲೈ ಮಾಡ್ಬೇಕು. ನೋಡಿ ಹೇಗೆ ಲಿಮಿಟ್ ಅಪ್ಲೈ ಮಾಡ್ಬೇಕು. ಫಸ್ಟ್ 2 ನ x ಗೆ ಹಾಕೊಳ್ಳಿ. ಅವಾಗ ಏನಾಯ್ತು ಅಪ್ಪರ್ ಲಿಮಿಟ್ 2² ಆಯ್ತಲ್ವಾ ಮೈನಸ್ ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್. ಅಪ್ಪರ್ ಲಿಮಿಟ್ ರೈಟ್ ಮೈನಸ್ ಲೋಯರ್ ಲಿಮಿಟ್. what is the lower limit? 1 ಅನ್ನ x ಗೆ ಹಾಕಿ ಏನಾಯ್ತು 1². ಗೊತ್ತಾಯ್ತು ಅಂತ ಭಾವಿಸ್ತೀನಿ. ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್ ಫಾರ್ಮುಲಾ ಅಲ್ವಾ. ಸೊ ಏನ್ ಮಾಡಿ x ಅನ್ನ x ಗೆ 2 ಫಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ ಅವಾಗ ಏನಾಯ್ತು 2² ಆಯ್ತು. ನೆಕ್ಸ್ಟ್ ಏನ್ ಮಾಡಿ ಮೈನಸ್ ನೋಡಿ ಫಾರ್ಮುಲಾ ಮೈನಸ್ ಲೋಯರ್ ಲಿಮಿಟ್ ಅಂದ್ರೆ ಏನು 1 ಅನ್ನ ಇದಕ್ಕೆ ಹಾಕಿ ಅವಾಗ ಏನಾಯ್ತು 1². ಇಷ್ಟೇ ಸಿಂಪಲ್ ನೋಡಿ. ಸಿಂಪಲ್ ನೋಡಿ ಅಬ್ಸರ್ವ್ ಮಾಡಿ 2² minus 1². Minus is a formula minus. ನೋಡಿ 2² minus 1². Upper limit minus lower limit. Right? ನೋಡಿ ಅವಾಗ ಏನಾಯ್ತು 1/2 ಹಾಗೆ ಇಟ್ಕೊಳ್ಳಿ. ಈ 1/2 2² ಅಂದ್ರೆ 4 minus 1. What will get 1/2 into 3/2 ಆನ್ಸರ್ ಬರುತ್ತೆ. ಗೊತ್ತಾಗ್ತಿದ್ಯಾ ಯಾವ ತರ ಲಿಮಿಟ್ ಅಪ್ಲೈ ಮಾಡಬೇಕು ಅಂತ. ಫಸ್ಟ್ ಏನ್ ಮಾಡಬೇಕು ಅಪ್ಪರ್ ಲಿಮಿಟ್ ಇದೆ ನೋಡಿ 2 ನ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ ಏನಾಯ್ತು 2² ಆಯ್ತು ಮೈನಸ್ ಮೈನಸ್ ಫಾರ್ಮುಲಾದು. ಮತ್ತೆ ಈ 1 ನ ಇದಕ್ಕೆ ಹಾಕಿ 1² ಆಯ್ತು ನೋಡಿ 2² ಮೈನಸ್ 1². ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್. ಇದೆಲ್ಲ ಕಾನ್ಸೆಪ್ಟ್ ಇಂದಲ್ಲ ನಿಮಗೆ ಅರ್ಥ ಆಗ್ಲಿ ಅಂತ ಮಾಡ್ತಿರೋದು ರೈಟ್. ಸುಮ್ನೆ ಪ್ರಾಕ್ಟೀಸ್ ಪ್ರಾಬ್ಲಮ್ಸ್ ಅಷ್ಟೇನೆ ಇದೆಲ್ಲ. ಓಕೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಅನದರ್ ಎಕ್ಸಾಂಪಲ್ ಇಂಟಗ್ರೇಷನ್ ಫ್ರಮ್ x² dx. Integration from x² dx. The limit is from 2 to 3. Apply ಮಾಡೋಣ ಪ್ರಾಬ್ಲಮ್ ಮಾಡೋಣ ಇದನ್ನ. So integration of x² is what? x³/3. Integration of x² is x³/3. ಇಂಟಗ್ರೇಷನ್ ಆಗೋಯ್ತು. ಈಗೇನು ಲಿಮಿಟ್ ಅಪ್ಲೈ ಮಾಡ್ಬೇಕಲ್ವಾ. ಸೊ ಲಿಮಿಟ್ ಅಪ್ಲೈ ಯಾವ್ದು ನೋಡಿ ಲಿಮಿಟ್ 2 to 3. ಈ ತರ ಲೈನ್ ಹಾಕ್ಬೇಕು ಇಂಟಗ್ರೇಷನ್ ಆದ್ಮೇಲೆ. ಓಕೆ ನೆಕ್ಸ್ಟ್ 1/3 ಕಾನ್ಸ್ಟೆಂಟ್ ಅಲ್ವಾ ಹೊರಗಡೆ ಇಟ್ಕೊಳ್ಳೋಣ 1/3. ಏನ್ ಉಳ್ಕೊಳ್ತು x³ ಉಳ್ಕೊಳ್ತಲ್ವಾ. ವಾಟ್ ಇಸ್ ದ ಲಿಮಿಟ್? ಲಿಮಿಟ್ ಫ್ರಮ್ 2 to 3. ಗೊತ್ತಾಯ್ತಾ ನೋಡಿ x² ಇಂಟಗ್ರೇಷನ್ ಇಸ್ x³/3. ಲಿಮಿಟ್ ಈಸ್ ಫ್ರಮ್ 2 to 3. 1/3 take it outside. 1/3 you take it outside. What is the left? x³. What is the limit? 2 to 3. ಈಗ ಲಿಮಿಟ್ ಅಪ್ಲೈ ಮಾಡಬೇಕು ನೋಡಿ. ಲಿಮಿಟ್ ಹೆಂಗ್ ಅಪ್ಲೈ ಮಾಡಬೇಕು ಅಂತ. ಈ 1/3 ನ ಹಾಗೆ ಇಟ್ಕೊಳ್ಳಿ ರೈಟ್. ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್ ಅಲ್ವಾ ಫಾರ್ಮುಲಾ. ವಾಟ್ ಇಸ್ ಅಪ್ಪರ್ ಲಿಮಿಟ್ 3. x ಜಾಗದಲ್ಲಿ ಏನ್ ಮಾಡಿ 3 ಹಾಕಿ ಏನಾಯ್ತು 3³. ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್ x ಜಾಗದಲ್ಲಿ ಏನ್ ಹಾಕಿ 2 ಹಾಕಿ ಏನ್ ಬರುತ್ತೆ 2³. ಇಷ್ಟೇ ಅಲ್ವಾ ಸಿಂಪಲ್. ಅದು ಫಾರ್ಮುಲಾ ಗಿರ್ಮುಲಾ ಅಂತ ನೆನ್ಪಿಟ್ಕೋಬಾರ್ದು ನೋಡಿ. ಹಿಂಗೆ 3³ ಮೈನಸ್ 2³. 3³ ಮೈನಸ್ ಈ ಮೈನಸ್ ಏನಿದು ಫಾರ್ಮುಲಾ ಅದಿದು ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್ ಫಾರ್ಮುಲಾ. then what you will get 1/3 9 minus 8.
ಇಲ್ಲಿ ಬರ್ಕೊಳ್ಳಿ, ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್. What is the upper limit? 3 cube. ಕೈ ನೋಡಿ, ನನ್ನ ಕೈ ಗಮನಿಸಿ. 3 cube minus formula minus. Next lower limit 2 cube. Now I will give you one more example, right? Integration from x into dx, lower limit is -1, upper limit is 2. Right? ಇದೆಲ್ಲ ಪ್ರಾಕ್ಟೀಸ್ ಪ್ರಾಬ್ಲಮ್ಸ್. ಇದೆಲ್ಲ ಮಾಡ್ಕೊಂಡ್ರೆ ನಿಮಗೆ ಪ್ರಾಬ್ಲಮ್ಸ್ ಅರ್ಥ ಆಗುತ್ತೆ, ಇಲ್ಲ ಕಷ್ಟ ಆಗುತ್ತೆ. ರೈಟ್? ಹಾಗಾದ್ರೆ ಮಾಡೋಣ. x ನ ಇಂಟಿಗ್ರೇಟ್ ಮಾಡಿದ್ರೆ ಏನ್ ಬರುತ್ತೆ? x²/2. x ನ ಇಂಟಿಗ್ರೇಟ್ ಮಾಡಿದ್ರೆ x²/2. What is the limit? -1 to ಈಗ ಏನ್ ಮಾಡೋಣ, ಕಾನ್ಸ್ಟೆಂಟ್ ಇದ್ದ ನಮಗೆ ತಲೆನೋವು, ಅದನ್ನ ಹೊರಗಡೆ ಇಟ್ಕೊಂಡ್ಬಿಡ್ಬೇಕು. ಕಾನ್ಸ್ಟೆಂಟ್ ಯಾವ್ದು ನೋಡಿ, 1/2. ಲಿಮಿಟ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಕಾನ್ಸ್ಟೆಂಟ್ ಅನ್ನ ಹೊರಗಡೆ ಇಟ್ಕೊಳ್ಳೋಣ. 1/2 ಹೊರಗಡೆ ಇಟ್ಕೊಳ್ಳಿ, ಏನ್ ಬರುತ್ತೆ? x² ಅಲ್ವಾ? ನೋಡಿ, 1/2 ನ ಹೊರಗಡೆ ಇಟ್ಕೊಂಡಿದ್ದೀನಿ. ಏನ್ ಉಳ್ಕೊಳ್ತು? x² ಉಳ್ಕೊಳ್ತು. ವಾಟ್ ಇಸ್ ದ ಲಿಮಿಟ್? -1 to. ಲಿಮಿಟ್ ನ ಅಪ್ಲೈ ಮಾಡಿಲ್ಲ, ಈಗ ಅಪ್ಲೈ ಮಾಡ್ತೀನಿ. 1/2 ನ ಹಾಗೆ ಇಟ್ಕೊಳ್ಳಿ. ಈಗ ಅಪ್ಲೈ ಮಾಡೋಣ ಲಿಮಿಟ್. ಲಿಮಿಟ್ ನೋಡಿ, ನೆಗೆಟಿವ್ ಇದೆ, ಲೋಯರ್ ಲಿಮಿಟ್ -1 ಇದೆ. ನೋಡೋಣ, ಅಪ್ಲೈ ಮಾಡೋಣ. ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್ ಅಲ್ವಾ? ವಾಟ್ ಇಸ್ ದ ಅಪ್ಪರ್ ಲಿಮಿಟ್? 2. 2² ಮೈನಸ್, ನೋಡಿ x ಜಾಗದಲ್ಲಿ 2 ಹಾಕಿ, 2² ಮೈನಸ್, ಇದು ಫಾರ್ಮುಲಾ ಮೈನಸ್. ಈಗ ಏನ್ ಮಾಡಿ, ಈ -1 ಅನ್ನ ಇದಕ್ಕೆ ಹಾಕಿ, ಅವಾಗ ಏನ್ ಬಂತು? -1² ಅಲ್ವಾ? ಇದು ಫಾರ್ಮುಲಾ ಮೈನಸ್, ಇದು ಲಿಮಿಟ್ ಇಂದು ಮೈನಸ್. ಅವಾಗ ಏನ್ ಬರುತ್ತೆ? 1/2. 4 minus -1² is +1. So 4 - 1, 3/2 ಬರುತ್ತಲ್ವಾ? ಗೊತ್ತಾಯ್ತಾ? ಸಿಂಪಲ್ ನೋಡಿ, 2² ಮೈನಸ್ -1². ಒಂದ್ಸಲಿ ಅಪ್ಪರ್ ಲಿಮಿಟ್ ಹಾಕಿ, ಇದಕ್ಕೆ ಫಾರ್ಮುಲಾ ಮೈನಸ್, ಆಮೇಲೆ ಲೋಯರ್ ಲಿಮಿಟ್ -1 ಹಾಕಿ. ಓಕೆ, ಇಷ್ಟು ಸಾಕು ಅಂತ ಅನ್ಕೋತೀನಿ. ರೈಟ್? ಪ್ರಾಕ್ಟೀಸ್ ಪ್ರಾಬ್ಲಮ್ಸ್ ಇದೆಲ್ಲ. ಈಗ ಪ್ರಾಬ್ಲಮ್ ಬರೋಣ. ಫಸ್ಟ್ ಪ್ರಾಬ್ಲಮ್, ಒಂದು ಪ್ರಾಬ್ಲಮ್ ಮಾಡ್ತೀನಿ ಅಷ್ಟೇನೆ. ಸೊ ಐ ವೋಂಟ್ ಟೇಕ್ ಮಚ್ ಟೈಮ್, ಸೊ ಡೋಂಟ್ ಲೀವ್. ಟೇಕ್ ಫಸ್ಟ್ ಪ್ರಾಬ್ಲಮ್. ಒಂದು ಸಿಂಪಲ್ ಪ್ರಾಬ್ಲಮ್ ಮಾಡ್ತೀನಿ, ಉಳಿದಿದ ಆಮೇಲೆ ಮಾಡೋಣ. ಓಕೆ, ಸೊ ಟೇಕ್ ದ ಫಸ್ಟ್ ಪ್ರಾಬ್ಲಮ್. ಪ್ರಾಬ್ಲಮ್ ನಂಬರ್ 1. Problem number 1, first problem. The PDF, first problem, the PDF ಅಂದ್ರೇನು? Probability density function. The PDF is given as follows. ಏನ್ ಹೇಳ್ತೀಯಾನೆ? PDF ಕೊಟ್ಟಿದ್ದೀನಿ ಅಂತಾನೆ. PDF ಅಂದ್ರೇನು? f(x) ಅಲ್ವಾ? f(x) dx ಗೆ ನಾವು PDF ಅಂತ ಕರೆಯೋದು. The PDF is given as follows. f(x) equals
f of x ಅಂದ್ರೆ ಏನು pdf. So f of x dx equals f of x dx equals x square by 3 integration it's not integration, lower bracket x square by 3 where x is lies between -1 to 2. X is lies between -1 to 2. X square by 3 where x is lies between -1 to 2. 0 otherwise. First question. Verify that f of x has density function. Verify that f of x has density function. Second problem, compute probability of x lies between 0 to okay. Now read the question carefully. The probability density function PDF ಅಂದ್ರೆ ಏನಂತ f of x dx ನಾವೇನಂತ ಕರಿತೀವಿ PDF ಅಂತ ಕರಿತೀವಿ. Probability density function. The PDF is given as follows. F of x dx equals x square by 3. What is x? X is ranging from -1 to 2. Lower limit is -1, upper limit is 2. 0 otherwise. ಇದು ನನಗೆ ಬೇಕಾಗಿಲ್ಲ, ಇದು ನಾನು ಕನ್ಸಿಡರ್ ಮಾಡಲ್ಲ, 0 ಅಲ್ವಾ, ಸೊ ಕನ್ಸಿಡರ್ ಮಾಡೋ ಅವಶ್ಯಕತೆ ಇಲ್ಲ. ನನಗೆ ಬೇಕಾಗಿರೋದು ಯಾವುದು x square by 3. ಏನ್ ಕೊಟ್ಟಿದ್ದಾನೆ? ಸ್ಮಾಲ್ f of x ಕೊಟ್ಟಿದ್ದಾನೆ. Right? What is the first question? Verify that f of x has density function. ಅಂದ್ರೆ ಯಾವಾಗ ನಾವು f of x density function ಅಂತ ಹೇಳ್ತೀವಿ ಹೇಳಿ? Integration from -infinity to +infinity f of x dx is equal to ಏನ್ ಬರಬೇಕು 1 ಬರಬೇಕು. ಅವಾಗ ನಾವೇನ್ ಹೇಳ್ತೀವಿ the given function is density function ಅಂತ ಹೇಳ್ತೀವಿ. ರೈಟ್? ಕೊಟ್ಟಿರೋ ಫಂಕ್ಷನ್ ನಾವು ಡೆನ್ಸಿಟಿ ಫಂಕ್ಷನ್ ಅಂತ ಯಾವಾಗ ಹೇಳ್ತೀವಿ? -infinity to +infinity f of x dx is equal to 1 ಬರಬೇಕು. ರೈಟ್? ಅಂದ್ರೆ ಇದನ್ನ ಇಂಟಗ್ರೇಟ್ ಮಾಡಿದ್ರೆ 1 ಬರಬೇಕು. ರೈಟ್? ನೋಡಿ, f of x ನ ಇಂಟಗ್ರೇಟ್ ಮಾಡಿದ್ರೆ 1 ಬಂದ್ರೆ ನಾವೇನಂತ ಕರಿತೀವಿ? The given function f of x has density function ಅಂತ ಕರಿತೀವಿ. ರೈಟ್? ಹಾಗಾದ್ರೆ ಮೊದಲನೇದು ಮಾಡೋಣವಾ? ಎರಡನೇ ಆಮೇಲೆ ನೋಡೋಣ. ಇದನ್ನ ಆಮೇಲೆ ನೋಡೋಣ. ಫಸ್ಟ್ ಏನ್ ಮಾಡೋಣ? ವೆರಿಫೈ ದಟ್ f of x has density function. ಅಂದ್ರೆ ಇದನ್ನ ಇಂಟಗ್ರೇಟ್ ಮಾಡಿದ್ರೆ 1 ಬರಬೇಕು, ಬಂದ್ರೆ ಅದು ಡೆನ್ಸಿಟಿ ಫಂಕ್ಷನ್. ಹಾಗಾದ್ರೆ ಮೊದಲನೇದು ಮಾಡೋಣವಾ? So first one we can do, verify that f of x has density function. Right? ಮೊದಲನೇದು ಮಾಡ್ತಾ ಇದೀವಿ ನಾವು, ಇಂಟಗ್ರೇಟ್ ಮಾಡ್ತಾ ಇದೀವಿ. ಇದನ್ನ ಇಂಟಗ್ರೇಟ್ ಮಾಡಿದ್ರೆ ಎಷ್ಟು ಬರಬೇಕು? 1 ಬರಬೇಕು. Okay, now we'll start the first problem. Solution. Right? f of x ಅಂದ್ರೆ ಏನು? f of x ಅಂದ್ರೆ ಸ್ಮಾಲ್ ಚೇಂಜ್ ಅಂತ, ಸ್ಮಾಲ್ ಕಂಟಿನ್ಯೂಸ್ ಚೇಂಜ್ ಅಂತ. ಅದಕ್ಕೆ ನಾವು f of x ಅಂತ ಕರಿತೀವಿ. ಸ್ಮಾಲ್ ಚೇಂಜ್. ಟೆಂಪರೇಚರ್ ನೋಡಿ ನಿಧಾನ ಚೇಂಜ್ ಆಗುತ್ತಲ್ವಾ, ಸ್ವಲ್ಪನೇ ಚೇಂಜ್ ಆಗ್ತಿರುತ್ತೆ. ಸೊ ಅದಕ್ಕೆ ನಾವು f of x ಅಂತ. ಓಕೆ, ನಾವು ಸ್ಟಾರ್ಟ್ ಮಾಡೋಣ. ಹಾಗಾದ್ರೆ ಏನು? ವೆನ್ ವಿ ಕಾಲ್ ಎನಿ distribution function is a density function, -infinity to +infinity f of x dx is equal to 1 ಬಂದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಡೆನ್ಸಿಟಿ ಫಂಕ್ಷನ್ ಅಂತ ಕರಿತೀವಿ. ಹಾಗಾದ್ರೆ ಈ ಫಾರ್ಮುಲಾನ ಇದಕ್ಕೆ ಅಪ್ಲೈ ಮಾಡೋಣವಾ? ಏನ್ ಬರುತ್ತೆ ನೋಡಿ? ಇಂಟಗ್ರೇಷನ್ ಫ್ರಮ್
ಮೈನಸ್ ಇನ್ಫಿನಿಟಿ ಅಂದ್ರೆ ಏನು? ಲೋಯರ್ ಲಿಮಿಟ್ ಅಲ್ವಾ, ತುಂಬಾ ಲೋಯರ್ ಲಿಮಿಟ್ ಯಾವುದು? -1. ಲೋಯರ್ ಲಿಮಿಟ್ ಇಸ್ -1. ನೆಕ್ಸ್ಟ್ ಇನ್ಫಿನಿಟಿ ಅಂದ್ರೆ ಏನು? ಅಪ್ಪರ್ ಲಿಮಿಟ್ ಅಲ್ವಾ. ವಾಟ್ ಇಸ್ ಅಪ್ಪರ್ ಲಿಮಿಟ್? 2. ಕರೆಕ್ಟ್. -1 to 2. What is f of x value? f of x value is x square by ಇಷ್ಟ ಅಲ್ವಾ. ಇದನ್ನ ಇಂಟಗ್ರೇಟ್ ಮಾಡಿದ್ರೆ ಎಷ್ಟು ಬರಬೇಕು? 1 ಬರಬೇಕು. ಮುಗೀತು. 1 ಬಂದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಡೆನ್ಸಿಟಿ ಫಂಕ್ಷನ್ ಅಂತ ಹೇಳ್ತೀವಿ. ಓಕೆ ರೈಟ್. ಸೊ ಫಸ್ಟ್ ಒಂದು ಸೆಂಟೆನ್ಸ್ ಬರ್ಕೊಳ್ಳಿ. a minus infinity to plus infinity f of x dx is equal to 1, then only we can tell the given distribution is density function. f of x dx is equal to 1, then only we can tell the given distribution is density function. ನೋಡಿ, ಈ ಫಾರ್ಮುಲಾಗೆ ನಾವು ಇದನ್ನ ಕಂಪೇರ್ ಮಾಡ್ತಾ ಇದೀವಲ್ವಾ. ನೋಡಿ, ಲೋಯರ್ ಲಿಮಿಟ್ ಯಾವುದು? -1. ವಾಟ್ ಇಸ್ ದ ಅಪ್ಪರ್ ಲಿಮಿಟ್? 2. f of x ವ್ಯಾಲ್ಯೂ ಏನು? x square by 3. ಇದನ್ನ ಇಂಟಗ್ರೇಟ್ ಮಾಡಿದ್ರೆ ಎಷ್ಟು ಬರಬೇಕು? 1 ಬರಬೇಕು. ನೋಡಿ, 1 ಬರಬೇಕು. ಮೈನಸ್ ಇನ್ಫಿನಿಟಿ ವ್ಯಾಲ್ಯೂ ಅಂದ್ರೆ ಏನು? -1. ಪ್ಲಸ್ ಇನ್ಫಿನಿಟಿ ವ್ಯಾಲ್ಯೂ ಅಂದ್ರೆ ಏನು? 2. ಓಕೆ, ಹಾಗಾದ್ರೆ ಇಂಟಗ್ರೇಟ್ ಮಾಡೋಣ. ಏನ್ ಇಂಟಗ್ರೇಷನ್ ನೋಡಿ. Integration from -1 to 2, -1 to 2. What is f of x value? x square by, integrate ಮಾಡಿ ನೋಡೋಣ. 1/3 ಕಾನ್ಸ್ಟೆಂಟ್ ಅಲ್ವಾ, ಹೊರಗಡೆ ಇಟ್ಕೊಂಡ್ಬಿಡೋಣ. 1/3 ಕಾನ್ಸ್ಟೆಂಟ್ ಹೊರಗಡೆ ಇಟ್ಕೊಳ್ಳಿ. ಏನ್ ಉಳಿತು? x ಸ್ಕ್ವೇರ್ ಉಳಿತಲ್ವಾ. x ಸ್ಕ್ವೇರ್ ಉಳಿತಲ್ವಾ. ನೋಡಿ, 1/3 ನ ಹೊರಗಡೆ ಇಟ್ಕೊಂಡಿದ್ದೀನಿ. take it outside. What left? x square. ಇನ್ನು ಇಂಟಗ್ರೇಟ್ ಮಾಡಿಲ್ಲ ನಾನು, ಈಗ ಇಂಟಗ್ರೇಟ್ ಮಾಡ್ತಿದ್ದೀನಿ. x square ನ ಇಂಟಗ್ರೇಟ್ ಮಾಡಿದ್ರೆ ಏನ್ ಬರುತ್ತೆ? x cube by 3 ಅಲ್ವಾ. x square ನ ಇಂಟಗ್ರೇಟ್ ಮಾಡಿದ್ರೆ what is the limit? Limit from -1 to ಓಕೆ. ನಾ ಈಗ ಏನ್ ಮಾಡೋಣ? ಇದು ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 3 into 3 ಇಂಟಗ್ರೇಷನ್ ಆಗೋಯ್ತು. x ಸ್ಕ್ವೇರ್ ನ ಇಂಟಗ್ರೇಟ್ ಮಾಡಿದ್ರೆ x square by 3. 1/3 ನ ಹೊರಗಡೆ ಇಟ್ಕೊಂಡಿದ್ದೀವಿ. 1/3. ಓಕೆ. ನಾ ನೆಕ್ಸ್ಟ್ 1/3 3 into 3 9 ಅಲ್ವಾ. ಸೊ x cube by 9 ಆಯ್ತಲ್ವಾ. x cube into 1, 3 into 3 9. What is the limit? Limit is from -1 to 2. ಈಗ ಲಿಮಿಟ್ ಅಪ್ಲೈ ಮಾಡೋಣ. 1/9 ಹೊರಗಡೆ ಇಟ್ಕೊಂಡ್ಬಿಡೋಣ. ಕಾನ್ಸ್ಟೆಂಟ್ ಅಲ್ವಾ. ಸೊ 1/9 ಹೊರಗಡೆ ಇಟ್ಕೊಳ್ಳಿ. 1/9 ನೋಡಿ, 1/9 ಹೊರಗಡೆ ಇಟ್ಕೊಂಡಿದ್ದೀನಿ. ಏನ್ ಉಳ್ಕೊಳ್ತು? x ಕ್ಯೂಬ್ ಉಳ್ಕೊಳ್ತಲ್ವಾ. What is the limit? Limit is from -1 to 2. ಓಕೆ. ನೆಕ್ಸ್ಟ್ ನೋಡಿ, 1/9 ಹಾಗೆ ಇಟ್ಕೊಳ್ಳಿ. ಇದಕ್ಕೆ ಲಿಮಿಟ್ ಅಪ್ಲೈ ಮಾಡೋಣ. ನೋಡಿ, ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್. 2 ಕ್ಯೂಬ್ minus -1 cube. Right? Correct ನೋಡಿ. 2 cube upper limit minus lower limit -1 cube. What is the formula? Upper limit minus lower limit. Okay. Next 1/9 ಹಾಗೆ ಇಟ್ಕೊಳ್ಳಿ. 2 cube is 8 minus -1 cube ಅಂದ್ರೆ ಮೈನಸ್ ಅಲ್ವಾ. -1 cube is nothing but minus ಬರುತ್ತೆ. minus into minus plus, plus into minus minus.
ಇ ಮೈನಸ್ ಏನಾಗುತ್ತೆ ಪ್ಲಸ್ ಆಗ್ಬಿಡುತ್ತಲ್ವಾ. ನೋಡಿ -1 ಹೋಲ್ ಕ್ಯೂಬ್ ಇಸ್ -1 ಬರುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್. Now 1/9, 8 plus 1 is 9. 9 cancelled, you will get 1. ನೋಡಿ 1 ಬಂತಲ್ವಾ. 1 ಬಂದ್ರೆ ಅರ್ಥ ಏನು? The given distribution is density function. Therefore the given PDF is density function. The given PDF is density function. ಯಾಕೆ ಡೆನ್ಸಿಟಿ ಫಂಕ್ಷನ್ ಅಂತ ಹೇಳ್ತಾ ಇದ್ದೀನಿ? ಇಂಟಗ್ರೇಟ್ ಮಾಡಿದ್ಮೇಲೆ 1 ಬರ್ತಾ ಇದೆ. 1 ಬರಲೇಬೇಕು. 1 ಬಂದ್ರೆ ಅರ್ಥ ಏನು? The given PDF is density function. ಟೋಟಲ್ ಪ್ರಾಬಬಿಲಿಟಿ ಎಷ್ಟು? 1 ಅಲ್ವಾ? ಸೊ ಹಾಗಾಗಿ ರೈಟ್. ಇಂಟಗ್ರೇಟ್ ಮಾಡೋದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಯಾರು ಲೇಟ್ ಆಗಿ ಜಾಯಿನ್ ಆಗಿದ್ದೀರೋ ಆನ್ಸರ್ 1 ಬರ್ತಾ ಇದೆ. 1 ಬಂದ್ರೆ ಅರ್ಥ ಏನು? ದ ಗಿವನ್ PDF ಇಸ್ ಡೆನ್ಸಿಟಿ ಫಂಕ್ಷನ್. ನೋಡಿ ಲಿಮಿಟ್ ಹೆಂಗ್ ಅಪ್ಲೈ ಮಾಡಿದೀನಿ ಅಂತ. 2 cube right, 2 cube minus 1 cube, 2 cube minus upper limit minus lower limit -1, 2 cube is 8, -1 whole cube is -1, minus into minus plus 8 plus 1 9. ಒನ್ ಬರಬೇಕು. 1 ಬಂದ್ರೆ ಮಾತ್ರ ದ ಗಿವನ್ PDF is ಡೆನ್ಸಿಟಿ ಫಂಕ್ಷನ್ ಅಂತ ಕರೀತೀವಿ. Now, ಇದು ಫಸ್ಟ್ ಕ್ವಶನ್ ಆಯ್ತಲ್ವಾ. ಎರಡನೇ ಕ್ವಶನ್ ಏನಿದೆ ನೋಡಿ. ಸೆಕೆಂಡ್ ಕ್ವಶನ್, ಕಂಪ್ಯೂಟ್ probability of x is lies between 1 to 2 ಅಲ್ವಾ. ಸೆಕೆಂಡ್ ಕ್ವಶನ್ ಏನಿದೆ ನೋಡಿ, 0 to 1. ಕಂಪ್ಯೂಟ್ x is lies between 0 to 1. ಸೇಮ್ ಕ್ವಶನ್, ಸೆಕೆಂಡ್ ಕ್ವಶನ್, ಸೆಕೆಂಡ್ ಸಬ್ ಕ್ವಶನ್ ಅದರಲ್ಲೇನೆ ಎರಡನೇದು ರೈಟ್. x is lies between what? 0 to 1 ಅಲ್ವಾ. ಈಸಿ ಇದೆ ನೋಡಿ, ಆರಾಮಾಗಿ ಮಾಡ್ಬೋದು. ಸೊ ಇಂಟಗ್ರೇಷನ್ ಫ್ರಮ್, what is the lower limit? 0. what is the upper limit? 1. correct. lower limit, upper limit. what is the f of x value? f of x value is x square by 3 alva. what is the f of x value? so f of x value is x square by 3. ಸಿಂಪಲ್ ಇದೆ ನೋಡಿ. ಈ ತರ ಕೇಳಿದಾಗ ನೀವೇನ್ ಮಾಡ್ಬೇಕು ಅಂದ್ರೆ ರೈಟ್, ಅಪ್ಪರ್ ಲಿಮಿಟ್ ಮೈನಸ್ ಅಪ್ಪರ್ ಲಿಮಿಟ್ ಏನು? 0 ಅಲ್ವಾ. ಲೋಯರ್ ಲಿಮಿಟ್ ಇಸ್ 0, ಅಪ್ಪರ್ ಲಿಮಿಟ್ ಇಸ್ 1. ಎಫ್ ಆಫ್ ಎಕ್ಸ್ ಅವನೇ ಕೊಟ್ಟಿದಾನಲ್ವಾ, x square by 3 ಬರ್ತದೆ ನೋಡಿ. ಇದು ಯಾವ ಫಾರ್ಮ್ ಅಲ್ಲಿ ಇದೆ? ಪ್ರೊಬಾಬಿಲಿಟಿ ಆಫ್ x ಲೈಸ್ ಬಿಟ್ವೀನ್ a to b ಅಲ್ವಾ. ರೈಟ್, ಅವಾಗ ಇದೇನಾಗುತ್ತೆ? a ಆಯ್ತು, b ಆಯ್ತು, ಇದೇನಾಗುತ್ತೆ? ಎಫ್ ಆಫ್ ಎಕ್ಸ್ ಆಗುತ್ತೆ. ರೈಟ್. ಸೊ ಸಿಂಪಲ್ ಫಾರ್ಮುಲಾ ನೆನ್ಪಿಟ್ಕೊಳ್ಳೋದು ಬೇಡ, ಹಂಗೆ ನೋಡಿ. ಇದನ್ನ 0 ಲೋಯರ್ ಲಿಮಿಟ್, ಅಪ್ಪರ್ ಲಿಮಿಟ್ 1. ಎಫ್ ಆಫ್ ಎಕ್ಸ್ ಅವನೇ ಕೊಟ್ಟಿದಾನಲ್ವಾ, x square by 3. ಈಗ ಇಂಟಗ್ರೇಟ್ ಮಾಡ್ತಾ ಬರೋಣ.
ರೈಟ್. ಇಂಟಗ್ರೇಷನ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಒಂದು ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. 1/3 ನ ಹೊರಗಡೆ ಇಟ್ಕೊಳ್ಳಿ. 1/3 ನ ಟೇಕ್ ಇಟ್ ಔಟ್ ಸೈಡ್. ಕಾನ್ಸ್ಟೆಂಟ್ ಅಲ್ವಾ ಅದು? 1/3 ನ ಹೊರಗಡೆ ಇಟ್ಕೊಳ್ಳಿ. ಏನ್ ಉಳ್ಕೊಳ್ತು? x² ಉಳ್ಕೊಳ್ತು. ರೈಟ್. ಇಂಟಗ್ರೇಷನ್ ಆಫ್ x² ಉಳ್ಕೊಳ್ತಲ್ವಾ? ವಾಟ್ ಇಸ್ ದ ಲಿಮಿಟ್? 0 to 1. ನಾನು ಇಂಟಗ್ರೇಷನ್ ಮಾಡಿಲ್ಲ. ಕರೆಕ್ಟ್. ನಾನಿನ್ನು ಇಂಟಗ್ರೇಷನ್ ಮಾಡಿಲ್ಲ. ಏನ್ ಮಾಡ್ಕೊಂಡೆ? 1/3 ನ ಹೊರಗಡೆ ಇಟ್ಕೊಂಡೆ. 1/3 ನೋಡಿ. ಈ 0 ನ ಇಲ್ಲಿ ಬರ್ಕೊಳ್ಳಿ, ಈ 1 ನ ಇಲ್ಲಿ ಬರ್ಕೊಳ್ಳಿ. f of x ಅವನೇ ಕೊಟ್ಟಿದ್ದಾನೆ, x²/3. ಈಗ ಏನ್ ಮಾಡಿ? 1/3 ನ ಹೊರಗಡೆ ಇಟ್ಕೊಳ್ಳಿ. ಏನ್ ಉಳ್ಕೊಳ್ತು? x² ಉಳ್ಕೊಳ್ತು. ಇನ್ನು ಇಂಟಗ್ರೇಟ್ ಮಾಡಿಲ್ಲ ನಾನು, ಈಗ ಇಂಟಗ್ರೇಟ್ ಮಾಡ್ಬೇಕು. 1/3 ಹಾಗೆ ಇಟ್ಕೊಳ್ಳಿ. x² ನ ಇಂಟಗ್ರೇಟ್ ಮಾಡಿದ್ರೆ ಏನ್ ಬರುತ್ತೆ? x³ ಅಲ್ವಾ? x³/3. x² ನ ಇಂಟಗ್ರೇಟ್ ಮಾಡಿದ್ರೆ x³/3. ಓಕೆ. ಈಗ ಏನ್ ಮಾಡ್ಕೊಳ್ಳಿ? 3 into 3 ಮಲ್ಟಿಪ್ಲೈ ಮಾಡ್ಕೊಳ್ಳಿ. x³/9 ಆಯ್ತಲ್ವಾ? ವಾಟ್ ಇಸ್ ದ ಲಿಮಿಟ್? ಲಿಮಿಟ್ ಈಸ್ ಫ್ರಮ್ 0 to, ಸಿಂಪಲ್ ಇದೆ ನೋಡಿ, 1/3 ನ ಹೊರಗಡೆ ಇಟ್ಕೊಳ್ಳಿ. x² ನ ಇಂಟಗ್ರೇಟ್ ಮಾಡಿ ಏನ್ ಬರುತ್ತೆ? x³/3. 3 ಮಲ್ಟಿಪ್ಲೈ ಮಾಡ್ಕೊಳ್ಳಿ, 9 ಆಯ್ತು. ಲಿಮಿಟ್ ಈಸ್ ಫ್ರಮ್ 0. ಈಗ ಲಿಮಿಟ್ ಅಪ್ಲೈ ಮಾಡೋಣ. ಸಿಂಪಲ್ ಆ ಲಿಮಿಟ್ ಅಪ್ಲೈ ಮಾಡ್ಬೋದು ನೋಡಿ. 1/9 ನ ಹೊರಗಡೆ ಇಟ್ಕೊಳ್ಳಿ. ಕಾನ್ಸ್ಟೆಂಟ್ ಯಾವಾಗಲೂ ಹೊರಗಡೆ ಇಟ್ಕೊಳ್ಳಿ. 1/9 ನ ಹೊರಗಡೆ ಇಟ್ಕೊಂಡ್ರೆ ಈ 1/9 ಹೊರಗಡೆ ಇಟ್ಕೊಳ್ಳಿ. ಏನ್ ಉಳ್ಕೊಳ್ತು? x³ ಮಾತ್ರ ಉಳ್ಕೊಳ್ತಲ್ವಾ? ಇದಕ್ಕೆ ಲಿಮಿಟ್ ಅಪ್ಲೈ ಮಾಡೋಣ. ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್. ರೈಟ್. ವಾಟ್ ಇಸ್ ದ ಅಪ್ಪರ್ ಲಿಮಿಟ್? 1³ ಮೈನಸ್ ಲೋಯರ್ ಲಿಮಿಟ್. ಲೋಯರ್ ಲಿಮಿಟ್ ಅಂದ್ರೆ 0³. ಓಕೆ. ನೆಕ್ಸ್ಟ್ 1/9 ಹಾಗೆ ಇಟ್ಕೊಳ್ಳಿ. 1/9 ಹಾಗೆ ಇಟ್ಕೊಳ್ಳಿ. 1³ is, so 1/9 is the answer. Right. So question ಏನಿದೆ ನೋಡಿ. Compute probability x is lies between 0 to 1. ಕ್ವಶನ್ ಕೊಟ್ಟಿರೋದಲ್ವಾ ಅವನು? ಕಂಪ್ಯೂಟ್ ಅಂತ ಕೊಟ್ಟಿದ್ದಾನೆ. ಈ 0 ಏನ್ ಮಾಡ್ಕೊಳ್ಳಿ? ಲೋಯರ್ ಲಿಮಿಟ್ ಹಾಕೊಳ್ಳಿ. ಈ 1 ಏನ್ ಮಾಡ್ಕೊಳ್ಳಿ? ಅಪ್ಪರ್ ಲಿಮಿಟ್ ಹಾಕೊಳ್ಳಿ. f of x ಅವನೇ ಕೊಟ್ಟಿದ್ದಾನೆ, x²/3. ಅದನ್ನ ಬರ್ಕೊಳ್ಳಿ. ಇದ್ರ ಇಂಟಗ್ರೇಟ್ ಮಾಡಿದ್ರೆ ಆಯ್ತು. ಎಷ್ಟಾರು ಬರ್ಲಿ ವ್ಯಾಲ್ಯೂ. ನೆಕ್ಸ್ಟ್ 1/3 ನ ಹೊರಗಡೆ ಇಟ್ಕೊಳ್ಳಿ. ಏನ್ ಉಳ್ಕೊಳ್ತು? x² ಉಳ್ಕೊಳ್ತು. ಈಗ ಇಂಟಗ್ರೇಟ್ ಮಾಡಿ. x² ನ ಇಂಟಗ್ರೇಟ್ ಮಾಡಿದ್ರೆ x³/3. ರೈಟ್. ನೆಕ್ಸ್ಟ್ 3 into 3 9. ಈಗ ಏನ್ ಮಾಡಿ? ಲಿಮಿಟ್ ಅಪ್ಲೈ ಮಾಡಿ. ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್. ಅದಕ್ಕಿಂತ ಮುಂಚೆ ಏನ್ ಮಾಡಿ? 1/9 ನ ಹೊರಗಡೆ ಇಟ್ಕೊಳ್ಳಿ. 1/9 ಹೊರಗಡೆ ಇಟ್ಕೊಳ್ಳಿ. Upper limit minus lower limit. So you will get 1/9. ಸೊ ಯಾರು ಲೇಟ್ ಆಗಿ ಜಾಯಿನ್ ಆಗಿದ್ದೀರಾ ಒಂದ್ಸಲ ಯೂಟ್ಯೂಬ್ ನೋಡಿ, ಯಾಕೆಂದ್ರೆ ತುಂಬಾ ಇಂಪಾರ್ಟೆಂಟ್ ಇದು. ಸುಮಾರು ಸಲ ಕೇಳಿದಾನೆ. ಸಿಂಪಲ್ ಆಗಿದೆ ನೋಡಿ. ಲಿಮಿಟ್ ಯಾವಾಗ ಅಪ್ಲೈ ಮಾಡ್ಬೇಕು ನೋಡ್ಬೇಕು. ಇಲ್ಲಿ 0 ಇದೆ, ಇಲ್ಲಿ ಬರ್ಕೊಳ್ಳಿ 0. ಇಲ್ಲಿ 1 ಇದೆ, 1 ಬರ್ಕೊಳ್ಳಿ. ಯಾವತ್ತೂ ಅಷ್ಟೇ ಇಂಟಗ್ರೇಷನ್ ಮಾಡ್ಬೇಕಾದ್ರೆ ಕಾನ್ಸ್ಟೆಂಟ್ ಅನ್ನ ಹೊರಗಡೆ ಇಟ್ಕೊಳ್ಳಿ. ಕಾನ್ಸ್ಟೆಂಟ್ ಯಾವುದು? 1/3 ಹೊರಗಡೆ ಇಟ್ಕೊಳ್ಳಿ. ಏನ್ ಉಳ್ಕೊಳ್ತು? x² ಉಳ್ಕೊಳ್ತು. ಇದಕ್ಕೆ ಇಂಟಗ್ರೇಟ್ ಮಾಡಿ. x² dx. x² ನ ಇಂಟಗ್ರೇಟ್ ಮಾಡಿದ್ರೆ x³/3. ಆಮೇಲೆ 3 into 3 9. ಲಿಮಿಟ್ ಅಪ್ಲೈ ಮಾಡೋದು ಗೊತ್ತಾಯ್ತಾ ಹೆಂಗೆ ಅಂತ ನೋಡಿ. ಲಿಮಿಟ್ ಅಪ್ಲೈ ಮಾಡೋದು ಹೇಗೆ? ಫಸ್ಟ್ ಏನ್ ಮಾಡ್ಕೊಳ್ಳಿ? ಲಿಮಿಟ್ ಇಲ್ಲಿ ಬನ್ನಿ. x³/9. 1/9 ಹೊರಗಡೆ ಇಟ್ಕೊಳ್ಳಿ. 1/9 ಹೊರಗಡೆ ಇಟ್ಕೊಳ್ಳಿ. ಈ x³ ಏನ್ ಮಾಡಿ? ಲಿಮಿಟ್ ಅಪ್ಲೈ ಮಾಡಿ. 1³ ಮೈನಸ್ 0³. ಸೊ ಒಂದು ಅಸೈನ್ಮೆಂಟ್ ಕೊಡ್ತೀನಿ ನಿಮಗೆ, ಅದನ್ನ ಮನೇಲಿ ಮಾಡಿ ಇದೇ ತರದ್ದು.
ಸಿ ಈ ಎಕ್ಸ್ ಸ್ಕ್ವಯರ್ ಬೈ 3 ಅವನೇ ಕೊಟ್ಟಿದ್ದಾನೆ ಕನ್ಫ್ಯೂಸ್ ಆಗ್ಬೇಡಿ, ಇದು ಅವನೇ ಕೊಟ್ಟಿರೋದು. ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಅದು, ಇದು ಎ ವ್ಯಾಲ್ಯೂ, ಇದು ಬಿ ವ್ಯಾಲ್ಯೂ. ಎ ಎಕ್ಸ್ ಈಸ್ ರೈಸ್ ಬಿಟ್ವೀನ್ ಎ ಟು ಬಿ. Okay, so take one assignment. ಸೊ ಅಸೈನ್ಮೆಂಟ್ ನಾನು ವಾಟ್ಸ್ಆಪ್ ಅಲ್ಲಿ ಕಳಿಸ್ಕೊಡ್ತೀನಿ, ಟೈಮ್ ಆಗ್ತಿದೆ, ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡ್ತೀನಿ, ಮಾಡಿ. ಸೊ 1 ಬಂತು ಅಂದ್ರೆ ಡೆನ್ಸಿಟಿ ಫಂಕ್ಷನ್ ಅಂತ, ರೈಟ್? ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ನೋಡಿ. ಇಂಟಗ್ರೇಟ್ ಮಾಡಿದ್ಮೇಲೆ 1 ಬಂತು ಅಂದ್ರೆ ಅದು ಡೆನ್ಸಿಟಿ ಫಂಕ್ಷನ್ ಆಗಿರುತ್ತೆ, ರೈಟ್? ಡೆನ್ಸಿಟಿ ಫಂಕ್ಷನ್ ಆಗಿರ್ಬೇಕು ಅಂದ್ರೆ ಕಂಡೀಷನ್ ಏನ್ ಹೇಳಿ? ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು 1 ಆಗಿದ್ರೆ ಅದು ಡೆನ್ಸಿಟಿ ಆಗಿರುತ್ತೆ. ಪ್ರಾಬ್ಲಮ್ ನೋಡಿ ಒಂದ್ಸಲಿ, ಲೋಯರ್ ಲಿಮಿಟ್ ಯಾವ್ದು ಕೊಟ್ಟಿದ್ದಾನೆ ನೋಡ್ಕೊಳ್ಳಿ, ಅದನ್ನ ಹಾಕೊಳ್ಳಿ. ಲೋಯರ್ ಲಿಮಿಟ್ ಹಾಕೊಳ್ಳಿ, ಅಪ್ಪರ್ ಲಿಮಿಟ್ ಹಾಕೊಳ್ಳಿ. ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು 1 ಬರಬೇಕು. ಸೊ ಈಗ ಜಾಯಿನ್ ಆಗ್ತಿದ್ದೀರಾ ಕೆಲವರು, ಅರ್ಥ ಆಗುತ್ತೋ ಇಲ್ಲೋ ನಂಗೆ ಗೊತ್ತಿಲ್ಲ. ಸೊ ಮುಗಿತಾ ಬಂತು, ವಿಡಿಯೋ ನೋಡಿ ಒಂದ್ಸಲಿ, ರೈಟ್? ತುಂಬಾ ಇಂಪಾರ್ಟೆಂಟ್. So I will send the assignment via WhatsApp. Do it today itself, right? ನೆನ್ನೆ ಎಲ್ಲರೂ ಮಾಡಿದಿರಾ, ಖುಷಿ ಆಯ್ತು. ಸೊ ಈ ತರ ವರ್ಕ್ ಮಾಡಿ, ರೈಟ್? Okay, thank you so much. We'll see tomorrow. ಇದು ಗೊತ್ತಾಯ್ತು ಅಂತ ಭಾವಿಸ್ತೀನಿ. 0 ಇಲ್ಲ ಹಾಕೊಳ್ಳಿ, 1 ಇಲ್ಲ ಹಾಕೊಳ್ಳಿ, ಕೊಟ್ಟಿರೋ ಎಫ್ ಆಫ್ ಎಕ್ಸ್ ಬರ್ಕೊಳ್ಳಿ, ಇಂಟಗ್ರೇಟ್ ಮಾಡಿ, ಎಷ್ಟಾದ್ರೂ ಬರಲಿ, ಅದ್ರ ಬಗ್ಗೆ ತಲೆನೋವಿಲ್ಲ. ಯಾವ್ದು 1 ಬರುತ್ತೋ ಅದು ಡೆನ್ಸಿಟಿ ಫಂಕ್ಷನ್.